ಚಿತ್ರದುರ್ಗ ಜಿಲ್ಲೆ ಭೀಮಸಮುದ್ರ ಗ್ರಾಮದಲ್ಲಿ ಲಾರಿಗಳನ್ನು ತಡೆದು ಸಂಚಾರಕ್ಕೆ ತೊಂದರೆ ನೀಡುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಚಿತ್ರದುರ್ಗ ಅದಿರು ಹಾಗೂ ಸರಕು ಸಾಮಗ್ರಿಗಳ ಸಾಗಾಣಿಕೆ ಲಾರಿ ಮಾಲೀಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಹಲವು ವರ್ಷಗಳಿಂದ ಹಿರೇಕಂದವಾಡಿ ಭೀಮಸಮುದ್ರ ಮಾರ್ಗವಾಗಿ ಚಿತ್ರದುರ್ಗದ ಮೂಲಕ ಕಬ್ಬಿಣದ ಅದಿರು ಸೇರಿದಂತೆ ವಿವಿಧ ಸರಕುಗಳನ್ನು ಸಾಗಿಸುತ್ತಾ ಲಾರಿ ಮಾಲೀಕರು ತಮ್ಮ ಜೀವನ ನಡೆಸುತ್ತಿದ್ದಾರೆ. ಜಿಲ್ಲೆಯಲ್ಲಿ 1000ಕ್ಕೂ ಹೆಚ್ಚು ಲಾರಿಗಳಿದ್ದು, ಗಣಿಗಾರಿಕೆ ಕಂಪನಿಗಳೇ ಅವುಗಳ ಪ್ರಮುಖ ಆಧಾರವಾಗಿವೆ ಎಂದು ಸಂಘದ ಪದಾಧಿಕಾರಿಗಳು ತಿಳಿಸಿದ್ದಾರೆ. ಇತ್ತೀಚೆಗೆ ಬೊಮ್ಮನ್ ಮೈನ್ಸ್ನಿಂದ ಪಾಳ್ಯ ಹಾಗೂ ಭೀಮಸಮುದ್ರ ಮಾರ್ಗವಾಗಿ ಸಂಚರಿಸುತ್ತಿದ್ದ ಲಾರಿಗಳನ್ನು ಕೆಲವರು ತಡೆದು ಸುಮಾರು 5 ದಿನಗಳ ಕಾಲ ರಸ್ತೆ ತಡೆ ನಡೆಸಿ ಸಂಚಾರಕ್ಕೆ ಅಡ್ಡಿಪಡಿಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಬಳಿಕ ಪೊಲೀಸರ ಸಹಾಯದಿಂದ ಲಾರಿಗಳನ್ನು ಬಿಡಿಸಿಕೊಳ್ಳಲಾಗಿತ್ತು ಎಂದು ಲಾರಿ ಮಾಲೀಕರು ತಿಳಿಸಿದ್ದಾರೆ. ಬ್ಯಾಂಕ್ ಸಾಲ, ಸರ್ಕಾರದ ತೆರಿಗೆ, ವಾಹನ ನಿರ್ವಹಣೆ ಸೇರಿದಂತೆ ಕುಟುಂಬದ ಜೀವನ ನಿರ್ವಹಣೆಯ ಜವಾಬ್ದಾರಿಗಳ ನಡುವೆ ಲಾರಿಗಳನ್ನು ನಿಲ್ಲಿಸುವುದರಿಂದ ತೀವ್ರ ಆರ್ಥಿಕ ಸಂಕಷ್ಟ ಎದುರಾಗುತ್ತಿದೆ ಎಂದು ಅಳಲು ತೋಡಿಕೊಂಡಿದ್ದಾರೆ. ಭೀಮಸಮುದ್ರ ಗ್ರಾಮಸ್ಥರೊಂದಿಗೆ ಮಾತುಕತೆ ನಡೆಸಿ ಸಮಸ್ಯೆ ಬಗೆಹರಿಸಲು ಪ್ರಯತ್ನಿಸಿದ್ದರೂ ಲಾರಿಗಳ ಸಂಚಾರಕ್ಕೆ ಮತ್ತೆ ಅಡ್ಡಿಪಡಿಸಲಾಗುತ್ತಿದೆ ಎಂದು ಸಂಘದವರು ತಿಳಿಸಿದ್ದಾರೆ. ಅಲ್ಲದೆ ಸರ್ಕಾರಿ ರಸ್ತೆಯಲ್ಲಿ ಸಂಚರಿಸಲು ನ್ಯಾಯಾಲಯದ ಆದೇಶವಿದ್ದು, ಕಾರಿಡಾರ್ ರಸ್ತೆ ಪೂರ್ಣಗೊಳ್ಳುವವರೆಗೂ ಭೀಮಸಮುದ್ರ ಮಾರ್ಗವಾಗಿ ಲಾರಿಗಳ ಸಂಚಾರಕ್ಕೆ ಅವಕಾಶ ನೀಡುವ ಕುರಿತು ಈ ಹಿಂದೆ ಟಾಸ್ಕ್ ಫೋರ್ಸ್ ಸಭೆಯಲ್ಲೂ ನಿರ್ಧಾರ ಕೈಗೊಳ್ಳಲಾಗಿತ್ತು ಎಂದು ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಹೀಗಾಗಿ ಲಾರಿ ಮಾಲೀಕರಿಗೆ ಸೂಕ್ತ ರಕ್ಷಣೆ ಒದಗಿಸಿ ಯಾವುದೇ ಅಡ್ಡಿಯಿಲ್ಲದೆ ಲಾರಿಗಳ ಸಂಚಾರಕ್ಕೆ ಅವಕಾಶ ಕಲ್ಪಿಸಬೇಕು. ಲಾರಿಗಳನ್ನು ತಡೆದು ತೊಂದರೆ ನೀಡುವವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಲಾರಿ ಮಾಲೀಕರ ಸಂಘ ಮನವಿ ಮಾಡಿದೆ. ಮೊಬೈಲ್ ಸ್ವಲ್ಪ ಕೈ ಸೈಡ್ ಮೊಬೈಲ್ ಕಳಿಸ್ರು ಫೋಟೋ ಬರಲ್ಲ ಮೊಬೈಲ್ ಜಿ ಜಿ ಮೊಬೈಲ್ ವಿಚಾರ ಹೇಳಪ್ಪ ನೀನು ತಡಿ ಸರ್. ಏನಿಲ್ಲ ಸರ್, ಅವರು ನೀವು ಬರೋ ತನಕ ಗಾಡಿ ಬಿಡಲ್ಲ ಅಂತ ಕುಂತಾರೆ ಸರ್. ಡಿ ಸಿ ಅವರೇ ಬರಬೇಕು ಅಂತಾರೆ ಸರ್. ಅವ್ರು ರೈತರದ್ದು ಏನು ನಮಗೆ ಡಿ ಸಿ ಅವ್ರು ಬರಲಿ, ನಾವು ಹೇಳ್ತೀವಿ ಅಂತಾರೆ ಸರ್. ನಾವು ನೀವೇ ಇಲ್ಲಿಗೆ ಬರ್ರಿ, ಇಲ್ಲೇ ಬಂದು ಮಾತಾಡ್ರಿ ಅಂತ ಹೇಳ್ತಿದ್ದೀವಿ ಸರ್. ಅವ್ರು ಅದಕ್ಕೆ ಬಿಲ್ಕುಲ್ ಬಿಡ್ತಿಲ್ಲ ಸರ್, ಗಾಡಿ ನಿಲ್ಲಿಸ್ಕೊಂಡಿದ್ದಾರೆ ಸರ್. ಇಷ್ಟೇ ವಿಚಾರ ಸರ್. ನೀವು ಲಾಸ್ಟ್ ಟೈಮ್ ರೋಡ್ ಮಾಡ್ಕೊಡೋಕ್ಕೆ ಎಲ್ಲ ಅಪ್ಲಿಕೇಶನ್ ಮಾಡಿದ್ವಿ, ರೋಡ್ ಮಾಡಿಸ್ಕೊಟ್ರಿ, ಇನ್ನು ರೋಡ್ ಸರಿ ಮಾಡಿಕೊಟ್ವಿ, ತಾತ್ಪರ್ಯಕ್ಕೆ ಓಡಾಡೋಕ್ಕೆ ಅಂತೆಲ್ಲ ಮಾಡಿ ಸುಗಮವಾಗಿ ನಡೀತಿತ್ತು ಸರ್. ಮತ್ತೆ ಅದ್ರಾಗ ಏನಿಲ್ಲ ಸರ್, ರೈತರು ಅನ್ನೋ ವೇಸ್ಟಾಗ ಒಂದು 3 ಜನ ಅದಾರ ಸರ್. ಅವ್ರದ್ದೇನು ಒಳಗೆ ಕೆಲಸ ಬೇಕು ಅವರಿಗೆ, ಅದ್ರ ಕಾಲ ಲಾರ ನಾಳೆ ಮಾಡ್ತಿದ್ರು. ಇಷ್ಟೇ ಸರ್ ವಿಚಾರ. ಈಗ ಅದನ್ನ ಯಾರು 3 ಜನ ಇದ್ರು, ನೀವು ಮಾತಾಡ್ಕೊಂಡು ಸರಿ ಮಾಡ್ಕೊಂಡು ಹೋಗ್ತಾರೆ ಸರ್. ಎಲ್ಲಾರನ್ನು ಮಾತಾಡಿ ಎಲ್ಲ ಕ್ಲಿಯರ್ ಮಾಡಿದ್ವಿ ಸರ್. ಈಗ ಬಂದ್ರೆ ಇಲ್ಲಿ ಬರ್ಲಿ ಸರ್, ಅವರು ನಮ್ಮಂಗೆ ಅವರು ಬಂದು ಇಲ್ಲೇ ಕುತ್ಕೊಂಡು ಮಾತಾಡಿ. ಇಲ್ಲಿ ಎಲ್ಲ 1 ಲಕ್ಷ ಏನೋ ಇಡೀ ಜಿಲ್ಲೆಯ ಜನಗಳದ್ದು ಸಮಸ್ಯೆ ನೋಡ್ಬೇಕು ನಾನು. ಹೌದು ಸರ್. ಅವನು ವೈಯಕ್ತಿಕ ಹಿತಾಸಕ್ತಿಯಿಂದ 3 ಜನ ಕುತ್ಕೊಂಡು ನಾನು ಬರಬೇಕು ಅಂತ ಏನರ್ಥ ಅದು? ಅದನ್ನೇ ಸರ್. ಈಗ ಅದನ್ನ ಇಟ್ಕೊಂಡೆ ಕೂತಿರೋದು ಸರ್. ಡಿ ಸರ್ ಬರೋ ತನಕ ನಾವು ಸಡ್ಲಲ್ಲ ಅಂತಾರೆ ಸರ್. ಬೇರೆ ಏನಿಲ್ಲ ಸರ್. ಅದನ್ನ ಹೇಳಿ ಒಂಚೂರು ಏನಿಲ್ಲ ಸರ್. ಪೊಲೀಸರು ಬಂದ್ರೆ ಸರ್ ನಾವು ಪೊಲೀಸರ ಜೊತೆಗೆ ಹೋಗ್ತೀವಿ ಸರ್. ಬಿಸ್ನೆಸ್ಗಿಂತ ಸರ್ ಉದ್ಯೋಗ ಸರ್ ನಾವು ಪೊಲೀಸರ ಜೊತೆಗೆ ಹೋಗ್ತೀವಿ ಸರ್. ಎಲ್ಲ ಕುತ್ಕೊಂಡು ನಾವು ಮಾತಾಡ್ತೀವಿ ಸರ್. ಅದೊಂಚೂರು ಬಗೆಹರಿಸ್ಕೊಡಕ್ಕೆ ಡೈರೆಕ್ಷನ್ ಕೊಡಿ ಸರ್. ನಾವು ಜೊತೆಗೆ ಹೋಗ್ತೀವಿ ಸರ್, ಮಾಡ್ತೀವಿ. ನೀವು ಹೇಳಿ ಸರ್, ನಾವು ಮಾಡ್ತೀವಿ. ಬೇರೆ